ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತೀಚೆಗೆ ನಿಧಿ ದೊರೆತ ಹಿನ್ನೆಲೆ ಐತಿಹಾಸಿಕ ಲಕ್ಕುಂಡಿ ದೇಶದ ಗಮನ ಸೆಳೆದಿದೆ. ಇದೀಗ ಉತ್ಖನನ ಕಾರ್ಯಕ್ಕೆ ಈಗ 3ನೇ ದಿನ. ಇಂದು ಉತ್ಖನನ ಜಾಗದಲ್ಲಿ ಬೆಳಗಿನ ಜಾವ ಹಾವೊಂದು ಪ್ರತ್ಯಕ್ಷವಾಗಿತ್ತು ಎನ್ನಲಾಗ್ತಿದೆ. ಜೊತೆಗೆ ಲೋಹದ ಶಿವಲಿಂಗ ಸಹ ಪತ್ತೆಯಾಗಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಗುಪ್ತ ನಿಧಿ ಸಿಕ್ಕ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಹೀಗಾಗಿ ಸರ್ಕಾರ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯಕ್ಕೆ ಕೈ ಹಾಕಿದೆ. 3ನೇ ದಿನದ ಉತ್ಖನನ ಕಾರ್ಯ ಸಹ ಸರಾಗವಾಗಿ ನಡೆದಿದೆ. ಈ ವೇಳೆ ಬೆಳಗಿನ ಜಾವ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಕಾರ್ಮಿಕರಿಗೆ ಹಾವು ಕಂಡಿದೆ ಎನ್ನಲಾಗ್ತಿದೆ. ಆದರೆ ಹಾವು ಕಂಡ ಸುದ್ದಿ ಮಾತ್ರ ಹಲವು ಚರ್ಚೆ ಜೊತೆಗೆ ಅಚ್ಚರಿಗೂ ಕಾರಣವಾಗಿದೆ. ಇದೆಲ್ಲದರ ಮಧ್ಯೆ ಲಕ್ಕುಂಡಿಯ ರಿತ್ತಿ ಕುಟುಂಬ ಕೊಟ್ಟ ನಿಧಿಯಿಂದ ಸರ್ಕಾರ ಸಂಭ್ರಮಿಸುತ್ತಿದೆ. ಆದರೆ ರಿತ್ತಿ ಕುಟುಂಬ ಮಾತ್ರ ಸಂಕಟವನ್ನ ಅನುಭವಿಸುವಂತಾಗಿದೆ. ಎಲ್ಲರ ಚಿತ್ತ ಬರೀ ಉತ್ಖನನದತ್ತ ಜಾರಿದೆ. ಆದರೆ ಜನವರಿ 10ರಂದು ರಿತ್ತಿ ಕುಟುಂಬಕ್ಕೆ ಸಿಕ್ಕ ನಿಧಿ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಒಪ್ಪಿಸಿ ದಿನಗಳು ಉರುಳಿ ಹೋದ್ವು. ಕುಟುಂಬಕ್ಕೆ ಪರಿಹಾರ ಎಲ್ಲಿ, ಯಾವಾಗ, ನಿಧಿಯ 5ನೇ ಒಂದು ಭಾಗ ಯಾವಾಗ ಎಂಬ ಪ್ರಶ್ನೆ ಕುಟುಂಬಸ್ಥರಿಗೆ ಕಾಡ್ತಾ ಇದೆ. ಇದರಿಂದ ಸದ್ಯ ಮನೆ ಕೆಲಸ ಸಂಪೂರ್ಣ ನಿಂತು ಹೋಗಿದೆ. ಹೀಗಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತ ಕುಟುಂಬಸ್ಥರ ಆತಂಕ ಒಂದ್ ಕಡೆಯಾದ್ರೆ, ಉತ್ಖನನ ಉಸಾಬರಿಯಲ್ಲಿ ಮುಳುಗಿದ ಜಿಲ್ಲಾಡಳಿತ ಪ್ರಜ್ವಲ್ ಹಾಗೂ ಕುಟುಂಬವನ್ನ ಕಡೆಗಣಿಸುತ್ತಿದೆ ಅಂತ ಪ್ರಜ್ವಲ್ ಮಾವ ಹಾಗೂ ತಾಯಿ ಆರೋಪಿಸುತ್ತಿದ್ದಾರೆ. ಈಗ 8 ದಿನ ಆತ್ರಿ. ಈಗ ಯಾವ ಶಾಲೆ ಹಚ್ಚಿ ಹೊದಿಸಿ ಹೋಗ್ಯಾರ, ಹೊಳ್ಳಿ ಬಂದಿಲ್ರಿ ಅವರು. ಅವತ್ತು ಮರ್ದಿನ ನಿನ್ನೇನು ಬಂದಾರ, ಹಿಂಗಪ್ಪ ನಿಮ್ಮ ಮನೆವು ಇದನ್ನು ಕೊಡೋ, ತಂಗಿವು ಡಾಕ್ಯುಮೆಂಟ್ಸ್ ಕೊಡೋ ಅಂತ ಹೇಳಿ ಕೇಳಿದ್ರಿ, ಕೊಟ್ಟಿವ್ರಿ. ಹೊಳ್ಳಿ ಯಾವ ಅಧಿಕಾರಿಗಳು ಬಂದಿಲ್ಲ. ಮತ್ತು ಈ ಮುಂದೆ ಇಲೆಕ್ಷನ್ ಟೈಮು, ಈಗ ಯಾವ ಟೈಮ್ನಾಗ ಯಾವ ಅಧಿಕಾರಿ ಇರ್ತಾನೆ ಅನ್ನೋದು ಹೇಳೋಕ್ಕಾಗಲ್ಲ ರೀ. ಈ ದಡಗ್ನಾಗ ಮಾಡಿದ್ರೆ ಒಂದು ಕೆಲಸ ಆಕ್ಕವ್ರಿ, ಇಲ್ಲಿಲ್ಲ ಅಂದ್ರೆ ಈ ಎಳವರಿಗೆ ಬಿದ್ದರೆ ನಮ್ಗೆ ಕೆಲಸ ಆಗೋದಿಲ್ಲ. ಆ ಉದ್ದೇಶಕ್ಕೆ ನಾವು ಹೇಳ್ತಾ ಇರೋದು. ಜನ ಪ್ರಶ್ನೆ ನಮ್ಮದ ಮಾಡ್ತಾರೆ, ನಾವೇನು ಹೊರಗೆ ಕೊಡ್ಬೇಕು ನಮ್ಮದು ಈಗ ಅಂತ ಮನೆ ಎಲ್ಲ ಜನ ನೋಡಿ ಹಿಂಗೆ ಉಂಟಾರಿ. ಇನ್ನು ಅದನ್ನು ನಿನ್ನೆ ಹಾಡು ಎಲ್ಲ ಇಸ್ಕೊಂಡು ಒಯ್ಯಾರ, ಪಂಚೆ ಬಂದು ಅದು ಇನ್ನು ಮಾಡ್ಕೊಂಡು ಒಯ್ಯಾರ. ಆದ ಅನ್ನೇ ಇನ್ನು ಏನು ಹೇಳಿನು ಅವರು, ಆದ ಇಸ್ಕೊಂಡು ಒಯ್ಯಾರ, ನಾವು ಕೊಟ್ಟಿವ್ರಿ. ನೀ ಏನು ಹೇಳೇನು ಅವ್ರಿ, ಏನು ಇವ ಅಂದು ಹೇಳೇನು. 12 ಮನೆಯಾಗ ಜೀವ್ರಿ, ಅವ್ರು ಕೊಡೋ 12 ಮನೆಯಾಗ ಜೀವನ ನಡೆಸ್ಬೇಕು. ಲಕ್ಕುಂಡಿಯ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಾಲಯ ಅಂಗಳದಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್, ಎಸಿ ಗಂಗಪ್ಪ ಎಂ ಸೇರಿದಂತೆ ಪುರಾತತ್ವ ಇಲಾಖೆಯ ಅನೇಕ ಅಧಿಕಾರಿಗಳು ಆಗಮಿಸಿದ್ರು. ನಿನ್ನೆ ಕಾಣಿಸಿಕೊಂಡ ಪ್ರಾಚೀನ ಅವಶೇಷಗಳನ್ನು ವೀಕ್ಷಣೆ ಮಾಡಿದ್ರು. ನಂತರ ಸುತ್ತಳತೆ, ಗಾತ್ರ ಎಲ್ಲರ ಬಗ್ಗೆ ಪರಿಶೀಲಿಸಿ ಫೋಟೋಗ್ರಫಿ ಮಾಡಿಕೊಂಡಿದ್ದಾರೆ. ಇದಾದ ಬಳಿಕ ಉತ್ಖನನ ಸ್ಥಳ ಪಕ್ಕದ ಗೋಡಿಯಲ್ಲಿ ಮತ್ತೊಂದು ಶಿವಲಿಂಗ ಪತ್ತೆಯಾಗಿದೆ. ಜನತಾ ಶಿಕ್ಷಣ ಸಂಸ್ಥೆ ಕಟ್ಟಡ ತೆರವುವ ವೇಳೆ ಕೋಟೆಗೋಡಿಯಲ್ಲಿ ಸಿಕ್ಕ ಶಿವಲಿಂಗ ಇದಾಗಿದೆ. ಹೀಗಾಗಿ ಇದು ಹಿತ್ತಾಳೆದ್ದ, ಕಂಚಿನದ್ದ, ತಾಮ್ರದ್ದ, ಬೆಳ್ಳಿಯದ್ದ, ಯಾವ ಲೋಹದ್ದು ಎಂಬ ಕುತೂಹಲ ಮೂಡಿದೆ. ಇದನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳಷ್ಟೇ ಸ್ಪಷ್ಟಪಡಿಸಬೇಕಿದೆ. ಸಾಕಷ್ಟು ಮಳೆ ಬಂದಿದ್ದರಿಂದ ಉತ್ಖನನ ಕಾರ್ಯ ಪ್ರಾರಂಭ ಮಾಡೋದು ಸ್ವಲ್ಪ ನಿಧಾನ ಆಗಿದೆ. ಈಗ ಕಳೆದ 3 ದಿನದಿಂದ ಉತ್ಖನನ ಕಾರ್ಯ ಪ್ರಾರಂಭ ಮಾಡಿದ್ದೀವಿ. ಸೊ ನಿಧಿ ಸಿಕ್ಕಿದ ಕಾರಣಕ್ಕಾಗಿ ಉತ್ಖನನದ ಒಂದು ಆಸಕ್ತಿ, ಗಂಭೀರತೆ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೊಂದು ಆಕಸ್ಮಿಕ ಅಷ್ಟೇ. ಬಹುಶಃ ಭೂಮಿಯಲ್ಲಿ ಏನೆಲ್ಲ ಹುದುಗಿದೆ ಅದು ತೆಗೆದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಊಹೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಪ್ರದೇಶ ಪೂರ್ತಿ ಒಂದು ಐತಿಹಾಸಿಕ ಪ್ರದೇಶವಾಗಿರೋದ್ರಿಂದ ಖಂಡಿತ ಉತ್ಖನನದ ಮೂಲಕ ನಾವು ವಿಶೇಷವಾಗಿರುವಂತಹ ಐತಿಹಾಸಿಕ ದಾಖಲೆಗಳು ನಮಗೆ ಕಂಡುಬರುತ್ತೆ ಅಂತ ಖಂಡಿತವಾಗಿ ಹೇಳಕ್ಕೆ ಸಾಧ್ಯ ಆಗುತ್ತೆ. ಲಕ್ಕುಂಡಿ ಉತ್ಖನನದ ವೇಳೆ ನಾಗರ ಹಾವಿನ ವದಂತಿ ಜೊತೆಗೆ ಶಿವಲಿಂಗ ಹಾಗೂ ನಾಗರ ಕೆತ್ತನೆಯ ಕಲಾಕೃತಿ ಸಿಕ್ಕಿದ್ದು ಶೋಧನಾಕಾರರಿಗೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಿದೆ. ಇದೆಲ್ಲದರ ನಡುವೆ ಪ್ರಾಮಾಣಿಕ ಪ್ರಜ್ವಲ್ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅಥವಾ ಸರ್ಕಾರ ಹಾಗೂ ಅಧಿಕಾರಿಗಳ ಬೆಣ್ಣೆ ಮಾತಲ್ಲೇ ಬಡ ಕುಟುಂಬ ತಬ್ಬಲಿಯಾಗುತ್ತಾ ಕಾದು ನೋಡಬೇಕಾಗಿದೆ. ಫಾರೂಕ್ ಮಕಾಂದರ್, ಜೀ ಕನ್ನಡ ನ್ಯೂಸ್, ಗದಗ.